ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರಬೇಕಾ ಅಥವಾ ಕುಟುಂಬಕ್ಕೆ ಸೇರಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರಬೇಕಾ ಅಥವಾ ಕುಟುಂಬಕ್ಕೆ ಸೇರಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರಬೇಕಾ ಅಥವಾ ಕುಟುಂಬಕ್ಕೆ ಸೇರಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರಬೇಕಾ ಅಥವಾ ಕುಟುಂಬಕ್ಕೆ ಸೇರಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ.
ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಕುಟುಂಬಕ್ಕೆ ಸೇರ್ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಕುಟುಂಬಕ್ಕೆ ಸೇರ್ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಕುಟುಂಬಕ್ಕೆ ಸೇರ್ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನ ಸರ್ಕಾರಕ್ಕ ಅಥವಾ ಕುಟುಂಬಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕರ ಆಗಮನವಾಗಿದೆ. ಚಿನ್ನ ಸಿಕ್ಕಂತ ಸ್ಥಳದಲ್ಲಿ ರಮೇಶ್ ಮೂಲಿಮನಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಗದಗ್ನ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಕುಟುಂಬಕ್ಕೆ ಸೇರ್ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಈ ಚಿನ್ನ ಮುಂದಿನ ನಿರ್ಧಾರ ಯಾರಿಗೆ ಸಲ್ಲಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಮನೆಯ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬುನಾದಿಯನ್ನ ಹಗೆಯುವಂತ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿತ್ತು, ಚಿನ್ನದ ನಿಧಿ. ಅದಾದ ಬಳಿಕ ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಾಯಿತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದ್ರು, ಅದು ಚಿನ್ನ ಅಂತ ಖಾತರಿಪಡಿಸಿದ್ರು. ಅದಾದ ಬಳಿಕ ಆ ಚಿನ್ನವನ್ನ ಇದೀಗ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ಹೇಳಿಕೆಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ.